ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ಇಲ್ಲಿ ರಾತ್ರಿ ಅಡುಗೆಗೆ ನನಗೂ ಸ್ವಲ್ಪ ಏನಾದರೂ ಅಂದರೆ ತುಂಬ ಸಾಂಬಾರಾಗಿರ್ಬೋದು ಅಥವಾ ಬೇರೆ ತಿಂಡಿಗಳಾಗಿರ್ಬೋದು ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ತುಪ್ಪಕ್ಕೆ ತುಂಬ ಆರ್ಡರ್ಸ್ ಬಂದಿತ್ತು. ಸೊ ಹಾಗಾಗಿ ಬೆಣ್ಣೆ ತರಿಸಿ ಇವತ್ತು ಇಲ್ಲಿ ತುಪ್ಪ ಮಾಡ್ತಾಯಿದ್ದೀನಿ. ಸುಮಾರು ಒಂದು 5 kg ಆಗುವಷ್ಟು ಇಲ್ಲಿ ಬೆಣ್ಣೆ ಇದೆ. ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆನೂ ರೆಡಿಯಾಗಿದೆ. ಅದಕ್ಕೂ ತುಂಬ ಆರ್ಡರ್ಸ್ ಬಂದಿದೆ. ಸೊ ಬೆಳಗ್ಗೆನೇ ಎಮ್ಮೆ ಬೆಣ್ಣೆನ ಕಾಯಿಸಿ ಇಲ್ಲಿ ಇಟ್ಟಿದ್ದು, ಅದು ಸಂಜೆ ಆಗೋಷ್ಟರಲ್ಲಿ ನೋಡಿ ಚೆನ್ನಾಗಿ ಅದು ಅಂದರೆ ಗಟ್ಟಿಯಾಗಿದೆ. ತುಪ್ಪ ಕಾಯಿಸಿದ ತಕ್ಷಣ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಅದು ಒಂದು ರೀತಿ ಗಟ್ಟಿ ಆದಮೇಲೆ ಮರಳಾಗಿ ಬಂದಿದ್ರೆ ತುಂಬಾ ಚೆನ್ನಾಗಿದೆ ಅಂತ, ತುಂಬ ಗಟ್ಟಿಯಾಗೋಗಿದ್ರೆ ತುಂಬ ಜಾಸ್ತಿ ಹೊತ್ತು ತುಂಬ ಕಾಯಿಸ್ಬಿಟ್ಟಿದ್ದೀವಿ ಅಂತ ಅರ್ಥ. ಇಲ್ಲ ಈ ರೀತಿ ಮರಳೇ ಬಂದಿಲ್ಲ, ಲಿಕ್ವಿಡ್ ಆಗಿಯೇ ಇದೆ ಅಂತ ಅಂದರೆ ಬೇಗ ತುಪ್ಪ ಆಗೋಕ್ಕಿಂತ ಮುಂಚೆನೇ ಅದನ್ನು ತೆಗೆದುಬಿಟ್ಟಿದ್ದೀವಿ ಅಂತ ಹೇಳಿ ಅರ್ಥ. ಸೊ ಈ ರೀತಿ ತುಪ್ಪ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಅರ್ಧ ಮರಳಾಗಿರಬೇಕು, ಇನ್ನರ್ಧ ಲಿಕ್ವಿಡ್ ಥರ ಇರಬೇಕು. ಆವಾಗ ಅದು ಪರ್ಫೆಕ್ಟಾಗಿ ಆಗುತ್ತೆ. ಹಾಕಿದಂಥ ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಹೋಗಿತ್ತು. ಬೆಣ್ಣೆ ಕುದ್ದು ಮೇಲೆ ಅಂದರೆ ಉಕ್ಕಿ ಬರೋ ರೀತಿ ಆಗ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ಬೆಣ್ಣೆನ ತೆಗೆದು ಬೇರೆ ಪಾತ್ರೆಯಲ್ಲಿ ತುಪ್ಪ ಕಾಯಿಸಿದ್ದು, ಅದು ಆಲ್ರೆಡಿ ತುಪ್ಪ ಕಾದೋಗಿತ್ತು. ಅದನ್ನು ನಾನು ಸೋಸಿಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಮಿಕ್ಕಿದ ಪಾತ್ರೆಯಲ್ಲಿ ಬೆಣ್ಣೆ ಕಾಯ್ತಾ ಇದೆ. ಅದು ಆಲ್ಮೋಸ್ಟ್ 1 hour ಬೇಕು ಅಷ್ಟು ಬೆಣ್ಣೆ ಕಾದು ತುಪ್ಪ ರೆಡಿ ಆಗಲಿಕ್ಕೆ. ಅಷ್ಟರಲ್ಲಿ ಈ ಕಡೆ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಸ್ವೀಟ್ ಕಾರ್ನು ಮತ್ತು ಹಸಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಮೇಲ್ಗಡೆ ಇರುತ್ತಲ್ಲ ಗಟ್ಟಿ ಪಾರ್ಟು, ಅದನ್ನು ಹಾಕಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ಖಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ. ಒಂದು 2 ಚಿಟಿಕೆ ಆಗೋಷ್ಟು ಆರಿಗ್ಯಾನೋನು ಸಹ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು ಅಥವಾ ಟೊಮ್ಯಾಟೊ ಸಾಸ್ ಏನಾದರೂ ಇದ್ದರೆ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸ್ಯಾಂಡ್ವಿಚ್ಗೆ ಒಳಗಡೆ ಫಿಲ್ಲಿಂಗ್ ರೆಡಿ ಆಗೋಯ್ತು. ಇಷ್ಟೇ, ಇದನ್ನೆಲ್ಲ ಏನು ಹುರಿದು ಮಾಡಬೇಕು ಅಥವಾ ಬೇಯಿಸ್ಕೋಬೇಕು ಅಂತೆಲ್ಲ ಏನಿಲ್ಲ. ಸ್ವೀಟ್ ಕಾರ್ನ್ನ ಮಾತ್ರ ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಬೇಯಿಸಿ ಬಸ್ದಿಟ್ಕೊಂಡಿದ್ದೀನಿ. ಇನ್ನೆಲ್ಲ ಹಸಿ ತರಕಾರಿನೇ. ಈ ರೀತಿ ಹಸಿ ತರಕಾರಿಗಳನ್ನ ಮಕ್ಕಳಿಗೆ ತಿನ್ಸಿದ್ರೆ, ಸ್ಯಾಂಡ್ವಿಚ್ ರೀತಿಯಲ್ಲಿ ತಿನ್ಸಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಅವ್ರ ನೆಪದಲ್ಲಿ ನಾವೂ ಸಹ ಸ್ಯಾಂಡ್ವಿಚ್ ತಿನ್ಬೋದು ಅಲ್ವಾ. ಅಂದರೆ ತಿಂಗಳಲ್ಲಿ 1 ಸಲನೋ 2 ಸಲನೋ ಅಷ್ಟೇ ಮಾಡೋದು, ಅಪರೂಪಕ್ಕೆ ಮಾಡೋದು. ನಾನು ಜಾಸ್ತಿ ಸ್ಯಾಂಡ್ವಿಚ್ ಏನು ಮಾಡಲ್ಲ. ಸೊ ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ ರೆಡಿ ಆಯಿತು. ಅಷ್ಟರಲ್ಲಿ ಈ ಕಡೆ ತುಪ್ಪನೂ ಸಹ ಆಗ್ತಾ ಇರ್ತಾಯಿದೆ. ಇನ್ನೂ ರೆಡಿ ಆಗಬೇಕು. ಇದು ಆಲ್ಮೋಸ್ಟ್ 80% ಆಗುವಷ್ಟು ರೆಡಿಯಾಗಿದೆ. ಚೆನ್ನಾಗಿ ಕುದಿಬೇಕು, ಇನ್ನೂ ಚೆನ್ನಾಗಿ ಕುದ್ದು ವೈಟ್ ನೊರೆ ಬರಬೇಕು. ಆ್ಯಂಡ್ ತುಪ್ಪಕ್ಕೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ನಾನು. ಆ್ಯಂಡ್ ಇದು ಹಸುವಿನ ತುಪ್ಪ ಆಗಿರೋದ್ರಿಂದ ಅರಿಶಿನ ನಾನೇನು ಹಾಕಿಲ್ಲ ಇಲ್ಲಿ. ಅದು ನ್ಯಾಚುರಲ್ ಆಗೇ ಯೆಲ್ಲೋಯಿಶ್ ಕಲರ್ ಆಗೇ ಬರುತ್ತೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ಮೆಂತ್ಯ, ಜೀರಿಗೆ ಹಾಕಿದ್ದೀನಿ ಅಷ್ಟೇ. ಇದ್ದರೆ ವೀಳ್ಯದೆಲೆ ಸ್ವಲ್ಪ ಹಾಕ್ಕೋಬೋದು. ಸೊ ನೋಡಿ, ಈ ರೀತಿ ತುಪ್ಪ ರೆಡಿ ಆಗ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಮೇಲ್ಗಡೆ ಆ ರೀತಿ ನೊರೆ ಥರ ಬರುತ್ತೆ. ಆವಾಗ ಸ್ಟವ್ನ ಆಫ್ ಮಾಡಿ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಬೇಕು. ಬೆಚ್ಚಗಾದ ನಂತರ ನಾವು ಸ್ಟ್ರೈನ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ರೆ ಮನೆಯಲ್ಲೇ ತುಪ್ಪ ರೆಡಿ ಆಗೋಗುತ್ತೆ. ತುಂಬ ಆರ್ಡರ್ಸ್ ಬಂದಿತ್ತು. ಆಲ್ಮೋಸ್ಟ್ ಒಂದು 4 ಲೀಟರ್ಸ್ ಆಗುವಷ್ಟು ನನಗೆ ತುಪ್ಪಕ್ಕೆ ಆರ್ಡರ್ ಬಂದಿತ್ತು. ಹಾಗಾಗಿ ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನನ್ನ ಹತ್ರ ಬೆಣ್ಣೆ ತುಪ್ಪ ತೊಗೊಂಡಿದ್ದವರು ತುಂಬಾ ಚೆನ್ನಾಗಿದೆ, ನಮ್ಮ ವೆಯ್ಟ್ ಜಾಸ್ತಿ ಆದರೆ ನೀವೇ ಕಾರಣ ಅಂತೆಲ್ಲ ನನಗೆ ರಿವ್ಯೂ ಕೊಡ್ತೀರಾ. ಅಷ್ಟು ಚೆನ್ನಾಗಿದೆ ಮೇಡಮ್, ಬರೀ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿದೆ. ಬರೀ ಅನ್ನ, ತುಪ್ಪ ಮತ್ತು ಉಪ್ಪು ಸಖತ್ತಾಗಿದೆ ಟೇಸ್ಟು ಅಂತೆಲ್ಲ ಹೇಳ್ತಾ ಇರ್ತೀರ. ಆ್ಯಂಡ್ ನಾನು ಯೂಸ್ ಮಾಡೋದು ಸಾಮಾನ್ಯ ಮನೆಯಲ್ಲಿ ಎಮ್ಮೆ ತುಪ್ಪ, ಅಂದರೆ ಎಮ್ಮೆ ಬೆಣ್ಣೆನ ತರಿಸಿ ತುಪ್ಪ ಮಾಡ್ಕೊಳ್ಳೋ ಅಂಥದ್ದು ನಾವು ಮನೆಯಲ್ಲಿ ಯೂಸ್ ಮಾಡೋವಂಥದ್ದು. ಹಸುವಿಂದು ತುಪ್ಪನೂ ತರಿಸಿಟ್ಕೊಂಡಿರ್ತೀನಿ. ಆದರೆ ಅದನ್ನು ನಾನು ಈ ದೋಸೆ, ಚಪಾತಿ ಅದಕ್ಕೆಲ್ಲ ಹಾಕ್ಕೊಳ್ತೀನಿ ಜಾಸ್ತಿ. ಅನ್ನಕ್ಕೆ ಮಾತ್ರ ನಾವು ಯಾವಾಗ್ಲೂ ಎಮ್ಮೆ ಬೆಣ್ಣೆನ ಕಾಯಿಸಿ ಮಾಡಿಸಿರೋವಂಥ ತುಪ್ಪನೇ ಯೂಸ್ ಮಾಡೋದು ಮನೆಯಲ್ಲಿ. ಹಾಗೆಯೇ ಇಲ್ಲಿ ಸ್ಯಾಂಡ್ವಿಚ್ಗೆ ಇವಾಗ ಇಲ್ಲಿ 2 ಬ್ರೆಡ್ ಸ್ಲೈಸ್ ಮಧ್ಯದಲ್ಲಿ ರೆಡಿ ಮಾಡಿಟ್ಕೊಂಡಿದ್ದಂಥ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಇಟ್ಟು ಬಿಸಿ ತುಪ್ಪ ಕಾಯಿಸಿದ್ದೆ ಅಲ್ವಾ, ಅದನ್ನೇ ಸ್ವಲ್ಪ ಮೇಲ್ಗಡೆ ಈ ರೀತಿ ಹಾಕ್ಬಿಟ್ಟು 2 ಕಡೆ ಸ್ಯಾಂಡ್ವಿಚ್ ಮೇಕರಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಸಖತ್ತಾಗಿರೋವಂಥ ಸ್ಯಾಂಡ್ವಿಚ್ ರೆಡಿನೇ ಆಗೋಗುತ್ತೆ. ತರಕಾರಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ.
ಮನೆಯಲ್ಲಿ ಚೀಸ್ ಇರಲಿಲ್ಲ, ಹಾಗಾಗಿ ಚೀಸ್ ಹಾಕಲಿಲ್ಲ. ಚೀಸ್ ಹಾಕಿದ್ದಿದ್ರೆ ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನನಗಂತೂ ಸ್ಯಾಂಡ್ವಿಚ್ ಅಂದರೆ ಸಖತ್ ಇಷ್ಟ. ಯಾವುದೇ ರೀತಿ ಸ್ಯಾಂಡ್ವಿಚ್ ಆದರೂ ಓಕೆ ನನಗೆ. ಈ ಬೇಕ್ರಿನಲ್ಲಿ ಸಿಗುತ್ತೆ ನೋಡಿ ಬರೀ ಬ್ರೆಡ್ ಟೋಸ್ಟ್, ಅದೂ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು 15 ದಿವ್ಸಕ್ಕೆ ಒಂದು ಸಲನಾದರೂ ಈ ರೀತಿ ಸ್ಯಾಂಡ್ವಿಚ್ನ ನಾನು ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಒಂದೇ ರೀತಿ ಅಲ್ಲ, ಬೇರೆ ಬೇರೆ ತರಕಾರಿಗಳನ್ನ ಯೂಸ್ ಮಾಡಿ ಮಾಡ್ಬೋದು. ಕೆಲವೊಮ್ಮೆ ಬರೀ ಕಾರ್ನ್ ಮತ್ತು ಸ್ಪಿನಾಚ್ನ ಹಾಕಿ ಮಾಡ್ತೀನಿ. ಇವತ್ತು ಎಲ್ಲ ರೀತಿ ತರಕಾರಿಗಳನ್ನ ಹಾಕಿ ಮಾಡಿದ್ದೀನಿ. ಏನೂ ಇಲ್ಲ ಅಂತ ಅಂದರೆ ಬರೀ ಕ್ಯಾರೆಟ್ ಈರುಳ್ಳಿನಾದರೂ ಸಹ ಹಾಕಿ ಮಾಡ್ಕೊಬಿಡ್ತೀನಿ. ಸೊ ಸ್ಯಾಂಡ್ವಿಚ್ ಮಾಡಿದ್ದು, ತುಪ್ಪ ಮಾಡಿದ್ದು ಎಲ್ಲ ಅಡುಗೆ ಮನೆ ಸ್ವಲ್ಪ ಇದಾಗಿತ್ತು ಅಲ್ವಾ, ಸ್ಟವ್ ಎಲ್ಲ ಗಲೀಜಾಗೇ ಆಗಿರುತ್ತೆ, ತುಪ್ಪ ಎಲ್ಲ ಕರಗಬೇಕಾದ್ರೆ ಹಾರಿ. ಸೊ ಎಲ್ಲನೂ ನೀಟಾಗಿ ಮಲಗೋದಕ್ಕಿಂತ ಮುಂಚೆನೇ ಅಡುಗೆ ಮನೆನ ಫುಲ್ ಸ್ಲ್ಯಾಬೆಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ ಇಲ್ಲಿ ಹಸುವಿನ ತುಪ್ಪ ರೆಡಿ ಆಗಿದೆ. ನಾಳೆ ಬೆಳಗ್ಗೆಗೆ ಯಾವ ರೀತಿ ಆಗಿದೆ ಗಟ್ಟಿ ಅಂಥೇಳಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಾಗಿತ್ತು ಮಾತ್ರ. ಎಮ್ಮೆ ಬೆಣ್ಣೆ ನೋಡ್ತಾ ಇರ್ಬೋದು ನೀವು, ಕಲರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಎಮ್ಮೆ ಬೆಣ್ಣೆಗೂ ಹಸುವಿನ ತುಪ್ಪಕ್ಕೂ. ಎಮ್ಮೆ ತುಪ್ಪ ಸ್ವಲ್ಪ ಲೈಟ್ ಗ್ರೀನಿಶ್ ಕಲರ್ ಆಗಿ ಇರುತ್ತೆ, ಏಕೆಂದರೆ ನಾವು ಇದಕ್ಕೆ ಅರಿಶಿನ ಹಾಕಿರ್ತೀವಿ. ಈ ಚಿತ್ರಾನ್ನ ಎಲ್ಲ ಮಾಡಿದಾಗ ನಾವು ಅರಿಶಿನ ಹಾಕ್ತೀವಿ ನೋಡಿ, ಆವಾಗ ಲೈಟ್ ಗ್ರೀನಿಶ್ ಕಲರ್ ಬರುತ್ತಲ್ಲ, ಆ ರೀತಿಯಲ್ಲಿ ಇರುತ್ತೆ. ಏಕೆಂದರೆ ಎಮ್ಮೆ ಬೆಣ್ಣೆ ಪ್ಯೂರ್ ವೈಟ್ ಇರುತ್ತೆ. ಆ ವೈಟ್ ಬೆಣ್ಣೆನ ಹಾಗೆ ಕಾಯಿಸಿದ್ರೆ ವೈಟಾಗಿಯೇ ಕಲರ್ ಇಲ್ಲದೆ ಇರೋವಂಥ ತುಪ್ಪ ರೆಡಿ ಆಗುತ್ತೆ. ನಮಗೆ ಸ್ವಲ್ಪ ಕಲರ್ ಬೇಕು ಅಂತ ಅಂದರೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಎಮ್ಮೆ ತುಪ್ಪ ರೆಡಿ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ತಿಂಡಿ ಮಾಡಲೇಬೇಕು ಅಲ್ವಾ ಮನೆಗೆ, ಹಾಗಾಗಿ ಪಲಾವ್ನ ಮಾಡ್ತಾಯಿದ್ದೀನಿ. ತರಕಾರಿ ತಂದಿದ್ದು ಜಾಸ್ತಿನೇ ಇತ್ತು ಮನೆಯಲ್ಲಿ. ತರಕಾರಿ ಜಾಸ್ತಿ ಇದ್ದಾಗ ಸಾಮಾನ್ಯ ನಾನು ಪಲಾವ್ನೇ ಆಪ್ಟ್ ಮಾಡ್ಕೊಬಿಡ್ತೀನಿ, ಚೆನ್ನಾಗಿ ಆಗುತ್ತೆ ಅಂತ. ಸೊ ಇಲ್ಲಿ ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿದ್ದೀನಿ, ಹಾಗೆಯೇ 2 ಸ್ಪೂನ್ ಎಣ್ಣೆ ಸೇರಿಸಿದ್ದೀನಿ. ಇವೆಲ್ಲ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಜೀರಿಗೆ, ಪಲಾವ್ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಮರಾಠ ಮೊಗ್ಗು ಮತ್ತು ಪಲಾವ್ ಎಲೆ ಇವಿಷ್ಟನ್ನು ಹಾಕಿ ಒಂದು 10 ಸೆಕೆಂಡ್ ಫ್ರೈ ಮಾಡಿದ ನಂತರ ಸ್ಲೈಸ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಿಷ್ಟನ್ನು ಹಾಕಿ ಒಂದು 10 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಏಕೆಂದರೆ ಇಲ್ಲಿ ಓಪನ್ ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ತರಕಾರಿಗಳನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ತರಕಾರಿ ಒಂದು 50% ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು. ಹಾಗಾಗಿ ಒಂದು 10 ಸೆಕೆಂಡ್ ಫ್ರೈ ಮಾಡಿದ ನಂತರ ಇದಕ್ಕೆ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸು, ಬಟಾಣಿ, ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆ, ಕಾಲಿಫ್ಲವರ್ ಇವಿಷ್ಟನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಮೇಲೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಬಿಟ್ಟಿತ್ತು, ಅದೊಂದು 4-5 ಎಲೆನ ಕಿತ್ಕೊಂಡು ಬಂದು ಪಾಲಕ್ ಸೊಪ್ಪನ್ನು ಸಹ ಕಟ್ ಮಾಡಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಂದು 2 ನಿಮಿಷ ಒಂದು 10 ಸೆಕೆಂಡ್ ಅಷ್ಟೇ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ನಾರ್ಮಲ್ ಫ್ಲೇಮ್ನಲ್ಲೇ ಇಡಬೇಕು. ಅದೊಂದು 50% ಆಗುವಷ್ಟು ಬೆಂದೋಗ್ಬಿಟ್ಟಿರುತ್ತೆ. ಸೊ ನೋಡಿ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ಒಂದು 50% ಆಗುವಷ್ಟು ಸಾಫ್ಟ್ ಆಗಿದೆ ತರಕಾರಿಗಳೆಲ್ಲ. ಇವಾಗ ಇದಕ್ಕೆ ಸಾಂಬಾರು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಯಾವುದೇ ರೀತಿ ಪಲಾವ್ ಅಂದ ತಕ್ಷಣ ಮಸಾಲೆ ಅಂದರೆ ಕಾಯಿ ತುರಿ ಎಲ್ಲ ರುಬ್ಬಿ ಹಾಕ್ತಾ ಇಲ್ಲ. ನಾರ್ಮಲ್ ಟೊಮ್ಯಾಟೊ ಬಾತ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇದು ಬಿರಿಯಾನಿ ಮಾಡ್ತಾ ಇರೋದು. ಸೊ ಹಾಗಾಗಿ ಸಾಂಬಾರು ಖಾರದ ಪುಡಿನ ಸೇರಿಸಿದ್ದೀನಿ. ನಮ್ಮನೆ ಸಾಂಬಾರು ಖಾರದ ಪುಡಿ ಎಲ್ಲದಕ್ಕೂ ಆಲ್ ಇನ್ ಒನ್ ಪೌಡರ್ ಅಂತಲೇ ಹೇಳ್ಬೋದು. ಸಾಂಬಾರ್ಗೆ ಹಾಕಿದ್ರೂ ಚೆನ್ನಾಗಾಗುತ್ತೆ, ಸಾಂಬಾರು ಟೇಸ್ಟ್ ಬರುತ್ತೆ. ಟೊಮ್ಯಾಟೊ ಬಾತಿಗೆ ಹಾಕಿದ್ರೂ ಸೂಪರ್ ಟೇಸ್ಟು. ಈ ರೀತಿ ಬಿರಿಯಾನಿಗಳಿಗೆ ಹಾಕಿದ್ರೂ ಸಖತ್ತಾಗಿರುತ್ತೆ. ಹಾಗೆಯೇ ತಿಳಿ ರಸಕ್ಕಂತೂ ಸಖತ್ತಾಗಿರುತ್ತೆ. ಸಾಂಬಾರು ಖಾರದ ಪುಡಿ ಹಾಕಿದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಇದಕ್ಕೆ 2 ಕಪ್ ಆಗುವಷ್ಟು ನಾನು ರೈಸ್ ತೊಗೊಂಡಿದ್ದೆ. ಹಾಗಾಗಿ ಇಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಓಪನ್ ಪ್ಯಾನ್ನಲ್ಲಿ ಇದ್ದಾಗ ಒಂದು ಸ್ವಲ್ಪ ನೀರು ಮುಂದೆ ಹಾಕಬೇಕು. ಹಾಗಾಗಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ಸೇರಿಸಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಇದು ಕಸೂರಿ ಮೆಂತಿ, ಒಂದು 2 ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಂತ್ಯ ಒಣಗಿರೋದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಕುದಿ ಬರೋವರೆಗೂ ಬಿಡಬೇಕು. ಈ ರೀತಿ ಕುದಿ ಬಂದಿದ್ದಾದ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಹಾಕಿದ್ಮೇಲೆ ಇದು ಓಪನ್ ಪ್ಯಾನ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಅದು ಕುದಿ ಬರೋವರೆಗೂ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಬೇಡಿ. ಚೆನ್ನಾಗಿ ಕುದಿ ಬಂದು ಈ ರೀತಿ ಕುದೀತಾ ಇರಬೇಕಾದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರೆಲ್ಲ ಏನು ಕಾಣಬಾರ್ದು ಮೇಲೆ,
ಆ ರೀತಿ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೋಡಿ ಇಲ್ಲಿ ಈ ರೀತಿ ನೀರೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಮತ್ತೆ ಮೀಡಿಯಮ್ ಫ್ಲೇಮ್ನ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಈ ಪಾತ್ರೆನ ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಹಳೇ ಪ್ಯಾನ್ ಇಟ್ಕೊಂಡಿರಬೇಕು ಮನೆಯಲ್ಲಿ. ಎಸಿಬೇಡಿ ಯಾವುದೇ ಪ್ಯಾನ್ ಇದ್ರೂ. ಸೊ ನಂದೊಂದು ಹಳೇದು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಲ್ಲ, ಇದನ್ನು ಈ ರೀತಿ ಬಿರಿಯಾನಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡೋದು. ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಆ ಪ್ಯಾನ್ ಮೇಲೆ ನಾವು ಈ ಪಾತ್ರೆನ ಇಟ್ಟು ನೀಟಾಗಿ ಲೆವೆಲಪ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಮೀಡಿಯಮ್ ಟು ಲೋ ಹೀಟ್ನಲ್ಲಿ ಇಟ್ಬಿಟ್ರೆ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಈ ಹೋಟೆಲ್ಗಳಲ್ಲಿ ವೆಜ್ ಬಿರಿಯಾನಿ ಕೊಡ್ತಾರೆ ನೋಡಿ, ಆ ಟೇಸ್ಟ್ ಇರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಪನ್ನೀರ್ನ ಎಕ್ಸ್ಟ್ರಾ ಮೇಲ್ಗಡೆ ಫ್ರೈ ಮಾಡಿ ಹಾಕ್ಕೊಂಡ್ರೆ ಪನ್ನೀರ್ ವೆಜಿಟೇಬಲ್ ಬಿರಿಯಾನಿ ಆಗುತ್ತೆ. ಆ್ಯಂಡ್ ಅದೆಲ್ಲ ಬೇಡ ಅಂತ ಅಂದರೆ ಬ್ರೆಡ್ ಫ್ರೈ ಮಾಡಿಬಿಟ್ಟು ನೀವು ಹಾಕ್ಕೊಂಡ್ರೆ ಬ್ರೆಡ್ ಪಲಾವ್ ಆಗುತ್ತೆ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಇದೇನೇ ಟೇಸ್ಟು ಸೂಪರಾಗಿತ್ತು. ಹಾಗಾಗಿ ಇದಕ್ಕೆ ನಾನೇನು ಎಕ್ಸ್ಟ್ರಾ ಮೊಸರು ಬಜ್ಜಿ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಪ್ರದೀಪ್ಗೆ ಸ್ವಲ್ಪ ಬೆಳಗಿನ ತಿಂಡಿಗೆ ಮೊಸರು ಇರಲೇಬೇಕು. ಹಾಗಾಗಿ ಅವ್ರಿಗೆ ಇಲ್ಲಿ ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಗಟ್ಟಿ ಮೊಸರನ್ನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ. ಉದ್ರುದ್ರಾಗಿದ್ರೂ ಸಾಫ್ಟಾಗಿರುತ್ತೆ ಆ್ಯಂಡ್ ತಿಂತಾಯಿದ್ರೆ ತಿಂತಾನೇ ಇರಬೇಕು. ಬೆಳಗ್ಗೆ ತಿಂದಿದ್ದು ಸಕ್ಕತ್ತಾಗಿತ್ತಪ್ಪ, ಮಧ್ಯಾಹ್ನಕ್ಕೂ ಇದನ್ನೇ ತಿನ್ನೋಣ ಅನ್ನೋ ರೀತಿಯಲ್ಲಿ ಟೇಸ್ಟ್ ಇತ್ತು. ಸೊ ನೀವು ಇದೇ ರೀತಿ ಮಾಡ್ತೀರಾ? ಸಿಂಪಲ್ಲಾಗಿ ಕಾಯೆಲ್ಲ ರುಬ್ಬಾಕಿ ಮಾಡ್ದೇ ಈ ರೀತಿ ವೆಜ್ ಬಿರಿಯಾನಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ.